ಹಾಯ್ ನನ್ನೆಲ್ಲ ವ್ಯೂವರ್ಸ್ಗೂ ಹಾಗೂ ಯೂಟ್ಯೂಬ್ ಚಾನಲ್ಸ್ ಹಾಗೂ ಇನ್ಸ್ಟಾಗ್ರಾಮ್ ವ್ಯೂವರ್ಸ್ಗೆ ಶುಕ್ರವಾರದ ಶುಭಾಶಯಗಳು. ನಿನ್ನೆ ನಾನು ಈ ಬುಕ್ಕನ್ನು ಹಾಕಿದೆ, ನನ್ನ ರಾಯರ ಬುಕ್ಕನ್ನು ಹಾಕಿದೆ. ಸುಮಾರು ರೆಸ್ಪಾನ್ಸ್ ಮಾಡಿದ್ದಾರೆ. ಸುಮಾರು 1K ಅಷ್ಟು ವ್ಯೂಸ್ ಆಗಿದೆ. ಸುಮಾರು ಜನ ಲೈಕ್ ಮಾಡಿದ್ದೀರಾ. ನೋಡಿ, ನನ್ನ ಕೈಯಲ್ಲಿ 2 ಬುಕ್ಸ್ ಇದೆ. ನಾನು ಆಲ್ಮೋಸ್ಟ್ 10 to 15 ಬುಕ್ಸ್ ಬರೆದಿದ್ದೀನಿ. 15 ವರ್ಷದಿಂದ ನಾನು ರಾಯರ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ. ಸುಮಾರು ಜನ ನನಗೆ ಬೇಕು ಬುಕ್ಕು ಅಂತ ಕೇಳಿದ್ದೀರಾ. ಬಟ್ ಇದನ್ನು ನೀವೇ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಾಯರ ಹತ್ರ ತೊಗೊಂಡು ಬರಬೇಕು. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಈ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿಬಿಟ್ಟು ಪೂರ್ತಿ ಡೀಟೇಲನ್ನು ನಿಮಗೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಹಾಕ್ತೀನಿ. ದಯವಿಟ್ಟು ವಿಸಿಟ್ ಮಾಡಿ. ಮತ್ತು ಈ ದೇವಸ್ಥಾನದ ಅಡ್ರೆಸ್ಸೂ ಸಹ ಇದರಲ್ಲಿ ಇದೆ. ಕಾಮಧೇನು ಕ್ಷೇತ್ರ, ಶಿವನಗೆರೆ. ಸುಮಾರು ಬಸ್ಸಸ್ಸು ಹೋಗುತ್ತೆ. ನೆಲಮಂಗಲ ಹೈವೇ ಹತ್ರ ಇದೆ, ಮೇನ್ ರೋಡಲ್ಲೇ ಬರುತ್ತೆ. ಅಡಕಮಾರ್ನಲ್ಲಿ ಹೇಳಿದ್ರೆ 258 ಬಸ್ಸಸ್ ಎಲ್ಲ ಹೋಗುತ್ತೆ. ನೀವು ಅಲ್ಲಿ ಇಳ್ಕೊಂಡು 258 ಗುರುಗುಂಟೆಪಾಳ್ಯ ಜಾಲಹಳ್ಳಿ ಕ್ರಾಸ್ ಹತ್ರ ಹತ್ಕೊಂಡ್ರೆ ನಿಮಗೆ ಅಡಕಮಾರ್ನಲ್ಲಿ ಹತ್ರ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಆಟೋದಲ್ಲಿ ಹೋಗ್ಬೋದು. ಓನ್ ವೆಹಿಕಲ್ ಇರೋರು ಹೋಗ್ಬೋದು. ಅಲ್ಲಿಂದ ಒಂದು 20 ನಿಮಿಷ ಆಗುತ್ತೆ. ಬಸ್ಸಸ್ ಇದೆ, ಸ್ವಲ್ಪ ಕಡಿಮೆ ಬಸ್ಸಸ್ ಇದೆ. ಈ ಬುಕ್ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಕ್ಸ್ಪೆಷಲಿ ನಾನು ಈ ಬುಕ್ಕು ಬರೆದ ಮೇಲೆ ನನ್ನ ಕೋರಿಕೆಗಳು ಈಡೇರಿದೆ. ಸೊ ಎಷ್ಟೊಂದು ಜನ ಎಷ್ಟೊಂದು ಕಷ್ಟಪಡ್ತಿರ್ತೀರ, ಈಡೇರಿಕೆಗಾಗಿ ಕಾಯ್ತಾ ಇರ್ತೀರ, ರಾಯರ ದರ್ಶನಕ್ಕೋಸ್ಕರ ಕಾಯ್ತಾ ಇರ್ತೀರ. ಇದೊಂದು ಮಿನಿ ಮಂತ್ರಾಲಯ. ಅಲ್ಲಿ ಹೋದರೆ ರಾಯರು ನಮ್ಮ ಮನದಲ್ಲೇ ಇರ್ತಾರೆ. ಎಲ್ಲೆಲ್ಲೂ ರಾಯರೇ, ಎಲ್ಲ ಕಡೆ ಇರ್ತಾರೆ. ಮಾತಾಡೋ ಟೈಮಲ್ಲೂ ರಾಯರು ಇರ್ತಾರೆ, ಕೂರೋ ಟೈಮಲ್ಲೂ ಇರ್ತಾರೆ, ಕೇಳಿಸ್ಕೊತಾ ಇರ್ತಾರೆ ನಾವು ಹೇಳೋದನ್ನೆಲ್ಲ. ನಮ್ಮ ಒಡೆಯಪ್ಪ, ನಾವು ಅವನ್ನ ಎಷ್ಟು ಆರಾಧಿಸ್ತೀವಿ ಅಂತಂದರೆ, ನನ್ನ ಪ್ರತಿಯೊಂದು ಉಸಿರಲ್ಲೂ ರಾಯರಿದ್ದೇ ಇರ್ತಾರೆ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹಾಕಿದ್ದು. ಇದನ್ನು ತಗೊಂಡು ಬರೆದಿರೋರು ಸುಮಾರು ಜನ ಇದ್ದಾರೆ. ಅಲ್ಲಿ ಗುರುವಾರ ಹೋದರೆ ತುಂಬ ಅಂದರೆ ತುಂಬ ಜನ ಇರ್ತಾರೆ. ರಾಯರ ಭಕ್ತರು ಹೇಳೋಕ್ಕಾಗೋದಿಲ್ಲ, ಅಷ್ಟು ಜನ ಇದ್ದಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಯಾರ್ಯಾರು ಇನ್ನೂ ಹೋಗಬೇಕು, ಹೋಗೋಕ್ಕಾಗಿಲ್ಲ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ, ಹೋಗ್ಬಿಟ್ಟು ಬನ್ನಿ. ಸುಮಾರು ಜನ ಈ ಪ್ಲೇಸಸ್ಗೆ ವಿಸಿಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಆಗ್ತಿರಲ್ಲ. ಉದ್ಯೋಗ, ಆರೋಗ್ಯ, ಮಕ್ಕಳಾಗಿಲ್ಲ, ಕೆಲಸ ಸಿಕ್ಕಿಲ್ಲ. ಪ್ರತಿಯೊಬ್ಬರು ಅಲ್ಲಿ ಹೋಗಿ ನಿಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳಿ. ಆ ರಾಯರು ಯಾವಾಗಲೂ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೇಳ್ಕೊತಾ ಇರ್ತೀನಿ. ಈ ಬುಕ್ಕನ್ನು ಬರೆದು ನೀವು ಅಲ್ಲಿ ಕೊಟ್ಟು ಬಂದರೆ ಖಂಡಿತವಾಗಿ ನಿಮ್ಮ ಕೋರಿಕೆ ನೆರವೇರುತ್ತೆ. ಓಂ